ಶಿವದಪ್ಪನ ಬೆಟ್ಟಕ್ಕೆ ಹರಕೆ ಮಾಡಿಕೊಂಡು ನನ್ನ ಮಗ ಹುಟ್ಟದ. ಇವತ್ತು ಜನ ಬಂಡೆ ಅಂತ ಕರಿಬೋದು, ಬಟ್ ಆ ಬಂಡೆ ಫಾರ್ಮ್ ಆಗಕ್ಕೆ ಎಷ್ಟು ದಿವಸ ತಗೊಂಡಿದೆ ಅಂತ ನಾವು ಚಿಕ್ಕ ವಯಸ್ಸಿಂದ ನೋಡಿದೀವಿ. ಆಚೆ ಕಡೆ ಈಸ್ ಅ ಟಫ್ ಮ್ಯಾನ್, ಬಟ್ ಮನೇಲಿ ತುಂಬಾ ಎಮೋಷನಲ್. ಶಿವಕುಮಾರ್ ಅವರ ಕ್ರಿಯಾಶೀಲ ನಡವಳಿಕೆಗಳು, ಬೆಳವಣಿಗೆಗಳು ರಾಜ್ಯದ ಔನ್ನತ್ಯಕ್ಕೆ ಕಾರಣ ಇವೆ. ರಾಜಕೀಯದಲ್ಲಿ ಗೆಲ್ಲೋದು ಒಂದು ಸಾಧನೆ, ಸೋತಾಗಲೂ ನಿಂತಿರೋದು ಮತ್ತೊಂದು ಸಾಧನೆ. ಆದರೆ ಬಿರುಗಾಳಿಗಳ ನಡುವೆಯೂ ಮುನ್ನಡೆಯುತ್ತಾ ಒಂದು ರಾಜ್ಯದ ನಾಯಕನಾಗಿ ಹೊರಹೊಮ್ಮೋದು ಅದು ಅಪರೂಪದ ಸಾಧನೆ. ಇದು ಅಂತಹ ಒಬ್ಬ ನಾಯಕನ ಕಥೆ. ಕನಕಪುರದ ನೆಲದಿಂದ ಕರ್ನಾಟಕದ ಮುಖ್ಯಮಂತ್ರಿ ಆಗೋವರೆಗೂ ನಡೆದ ಅದಮ್ಯ ಪಯಣದ ಕಥೆ. ಸಾವಿರದ 1962 ಮೇ 15 ರಾಮನಗರ ಜಿಲ್ಲೆಯ ಕನಕಪುರದಲ್ಲಿ ಒಂದು ಸಾಮಾನ್ಯ ಕುಟುಂಬದಲ್ಲಿ ಜನಿಸಿದ ಬಾಲಕ ಒಂದು ದಿನ ಕರ್ನಾಟಕದ ರಾಜಕೀಯದಲ್ಲಿ ಅಪ್ರತಿಮ ಪ್ರಭಾವ ಬೀರ್ತಾನೆ ಅಂತ ಯಾರಿಗೂ ಗೊತ್ತಿರಲಿಲ್ಲ. ರಾಜಕೀಯದ ಮೊದಲ ಪಾಠ ವೇದಿಕೆಯ ಮೇಲೆ ಕಲಿಯೋದಿಲ್ಲ, ಜನರ ನಡುವೆ ಕಲಿತಾರೆ. ವಿದ್ಯಾರ್ಥಿ ಜೀವನದಲ್ಲೇ ಸಂಘಟನೆಯ ಶಕ್ತಿ ಅರಿತ ಡಿಕೆ ಶಿವಕುಮಾರ್ ಯುವ ಕಾಂಗ್ರೆಸ್ ಮೂಲಕ ರಾಜಕೀಯದ ಮೊದಲ ಹೆಜ್ಜೆ ಇಟ್ಟರು. ಸಾವಿರದ 1989 ಮೊದಲ ಬಾರಿಗೆ ಶಾಸಕರಾಗಿ ಆಯ್ಕೆಯಾದರು. ಆ ದಿನ ಆರಂಭವಾದ ಪಯಣ ಮತ್ತೆ ಹಿಂತಿರುಗಿ ನೋಡುವ ಸಂದರ್ಭವನ್ನ ನೀಡಲಿಲ್ಲ. ಶಿವಕುಮಾರ್ ಎಂಬ ಹೆಸರಿನಾದ ನಾನು ಒಮ್ಮೆ ಗೆಲ್ಲೋದು ಅದೃಷ್ಟವಾಗಬಹುದು, ಆದರೆ ಮತ್ತೆ ಮತ್ತೆ ಗೆಲ್ಲೋದು ಜನರ ವಿಶ್ವಾಸ. ಕನಕಪುರ ಕ್ಷೇತ್ರದಲ್ಲಿ ಅವರು ಕೇವಲ ಅಭ್ಯರ್ಥಿಯಾಗಿರಲಿಲ್ಲ, ಅವರು ಜನರ ಮನೆಯ ಸದಸ್ಯರಾಗಿದ್ರು. ಸಚಿವರಾಗಿ ವಿವಿಧ ಜವಾಬ್ದಾರಿಗಳನ್ನ ನಿಭಾಯಿಸಿದ ಅವರು ಆಡಳಿತದ ಅನುಭವವನ್ನ ಸಂಪಾದಿಸಿದ್ರು. ರಾಜಕೀಯ ನಾಯಕತ್ವ ಮಾತ್ರವಲ್ಲ, ಆಡಳಿತ ಸಾಮರ್ಥ್ಯವನ್ನು ತೋರಿಸಿದ್ರು. ನಾಯಕತ್ವದ ನಿಜವಾದ ಪರೀಕ್ಷೆ ಎಲ್ಲವೂ ಸರಿಯಾಗಿರುವಾಗ ಬರೋದಿಲ್ಲ, ಸಂಕಷ್ಟ ಬಂದಾಗ ಬರುತ್ತೆ. ಸಂಸ್ಕಾರಃ ಸಿಂಹಸ್ಯ ಕ್ರಿಯತೆ ವನೆ ವಿಕ್ರಮಾಜಿತ ಸತ್ವಸ್ಯ ಸ್ವಯಮೇವ ಭುಗೇಂಗತ. ಆರೋಪಗಳು, ರಾಜಕೀಯ ಒತ್ತಡಗಳು, ಕಾನೂನು ಹೋರಾಟಗಳು, ಒಂದರ ಹಿಂದೆ ಒಂದರಂತೆ ಸವಾಲುಗಳು ಎದುರಾದವು. ಆದರೆ ಅವರು ಹಿಂದೆ ಸರಿಯಿಲ್ಲ. ಕೆಲವರು ಜನಪ್ರಿಯ ನಾಯಕರು, ಕೆಲವರು ಸಂಘಟನಾ ಶಿಲ್ಪಿಗಳು. ಡಿಕೆ ಶಿವಕುಮಾರ್ ಎರಡನ್ನೂ ಒಟ್ಟಿಗೆ ಸಾಧಿಸಿದವರು. ಪಕ್ಷದ ರಾಜ್ಯಾಧ್ಯಕ್ಷರಾಗಿ ಹಳ್ಳಿ ಹಳ್ಳಿಗೆ ಸಂಚರಿಸಿ ಸಂಘಟನೆಯನ್ನ ಬಲಪಡಿಸಿದ್ರು. ವರ್ಷಗಳ ಪರಿಶ್ರಮ, ಸಾವಿರಾರು ಕಾರ್ಯಕರ್ತರ ನಂಬಿಕೆ, ಲಕ್ಷಾಂತರ ಜನರ ಆಶೀರ್ವಾದ, ಇವೆಲ್ಲವೂ ಒಂದೇ
ಹುಡುಗ ಇಂದು ಕರ್ನಾಟಕದ ಮುಖ್ಯಮಂತ್ರಿ. ಇದು ಒಬ್ಬ ವ್ಯಕ್ತಿಯ ಗೆಲುವಲ್ಲ, ಹೋರಾಟದ ಗೆಲುವು. ಮುಂದಿನ ಗುರಿ ಕೇವಲ ಆಡಳಿತವಲ್ಲ, ಅಭಿವೃದ್ಧಿ. ರೈತರಿಗೆ ಶಕ್ತಿ, ಯುವಕರಿಗೆ ಅವಕಾಶ, ಮಹಿಳೆಯರಿಗೆ ಸಬಲೀಕರಣ, ಕೈಗಾರಿಕೆಗೆ ವೇಗ, ಹಳ್ಳಿಗಳಿಗೆ ಹೊಸ ಚೈತನ್ಯ. ಇತಿಹಾಸದಲ್ಲಿ ಕೆಲವರು ಹುದ್ದೆ ಕೊಡಿದ್ದಾರೆ, ಕೆಲವರು ಹುದ್ದೆಗೆ ಗೌರವ ತರ್ತಾರೆ. ಕನಕಪುರದ ಮಣ್ಣಿನಲ್ಲಿ ಆರಂಭವಾದ ಪಯಣ ಇಂದು ಕರ್ನಾಟಕದ ಕನಸುಗಳನ್ನ ಹುಟ್ಟಿದೆ. ಇದು ಡಿ.ಕೆ. ಶಿವಕುಮಾರ್ ಅವರ ಕಥೆಯಲ್ಲ, ಇದು ಕನಸು ಕಾಣುವ ಪ್ರತಿಯೊಬ್ಬ ಕನ್ನಡಿಗನ ಕಥೆ. ಹೋರಾಟದಿಂದ ನಾಯಕತ್ವಕ್ಕೆ, ನಾಯಕತ್ವದಿಂದ ಇತಿಹಾಸದತ್ತ. ಡಿ.ಕೆ. ಶಿವಕುಮಾರ್ ಕರ್ನಾಟಕದ ಜನಪ್ರಿಯ ಮುಖ್ಯಮಂತ್ರಿ.